ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸಿಎಂ ಕುರ್ಚಿ ಕದನದಲ್ಲಿ ಡಿಕೆ ಶಿವಕುಮಾರ್ ಅವರು ಈಗ ಸ್ವಲ್ಪ ಮುನ್ನಡೆಯನ್ನ ಸಾಧಿಸಿದಂತೆ ವಿಶ್ವಾಸದಲ್ಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ನನಗೆ ಕಾಂಗ್ರೆಸ್ನ ಎಲ್ಲಾ ಶಾಸಕರ ಬೆಂಬಲ ಇದೆ ಅಂತ ಸದನದಲ್ಲೇ ಮಾತನಾಡಿದರು. ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಪಕ್ಷದ ಶಾಸಕರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಶಾಸಕರ ನಡೆಗೆ ಡಿಕೆ ಶಿವಕುಮಾರ್ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವ್ರಿಗೆ ಮತ್ತೊಂದು ಹಿನ್ನಡೆ ಆಯ್ತಾ? ಅವ್ರಿಗೆ ಎದುರಾಗಿರುವಂತ ಆ ಸಂಕಟ ಆದ್ರೂ ಏನು? ಹಾಗಾದ್ರೆ ಶಾಸಕರ ಬಲ ಡಿಕೆಗೆ ಇಲ್ವಾ? ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಡಿಕೆ ಶಿವಕುಮಾರ್ ಅಂದ್ರೆ ಹಾಗೇನೆ, ಅಂದುಕೊಂಡಿದ್ದನ್ನ ಸಾಧಿಸುವಂತಹ ನಾಯಕ. ಎಲ್ರೂ ಮಾತಿನಲ್ಲಿ ತೋರಿಸಿದ್ರೆ ಡಿಕೆ ಶಿವಕುಮಾರ್ ಸಾಧಿಸಿಯೇ ತೋರಿಸ್ತಾರೆ. ಆದ್ರೆ ಇಂತಹ ನಾಯಕ ಇನ್ನೇನು ಸಿಎಂ ಕುರ್ಚಿಯಲ್ಲಿ ಮುನ್ನಡೆ ಸಾಧಿಸಿ ಬಿಟ್ರು ಸಿಎಂ ನನಸು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅಷ್ಟರಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರು ಶಾಕ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸೀಟನ್ನ ಬಿಟ್ಟು ಕೊಡೋದಿಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಡಿಕೆ ಶಿವಕುಮಾರ್ ಅವರು ತಮಗೆ ಕಾಂಗ್ರೆಸ್ಸಿನ ಎಲ್ಲಾ ಶಾಸಕರ ಬೆಂಬಲ ಇದೆ ಅಂತ ಹೇಳಿದರು. ವಿಧಾನಸಭೆಯಲ್ಲೇ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ಡಿಕೆ ಶಿ ಮಾತನಾಡಿದರು. ಸಿದ್ದರಾಮಯ್ಯ ಅವರ ಬೆಂಬಲವೂ ಕೂಡ ತಮಗಿದೆ ಅಂತ ಹೇಳಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಡಿಕೆ ಶಿವಕುಮಾರ್ ಅವರ ಮಾತನ್ನ ವಿರೋಧ ಮಾಡಲೇ ಇಲ್ಲ, ಸೈಲೆಂಟ್ ಆಗಿ ಕೂತಿದ್ರು. ಇದು ಡಿಕೆ ಶಿವಕುಮಾರ್ ಅವರಿಗೆ ಫುಲ್ ಖುಷಿ ಕೂಡ ಕೊಟ್ಟಿತ್ತು. ಆದ್ರೆ ಅಸಲಿ ವಿಷಯ ಏನ್ ಗೊತ್ತಾ? ಸದನದಲ್ಲಿ ಫುಲ್ ಸೈಲೆಂಟ್ ಆಗಿದ್ದ ಸಿಎಂ ಸಿದ್ದರಾಮಯ್ಯ ಈಗ ಡಿಕೆ ವಿರುದ್ಧವೇ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಫುಲ್ ಖುಷಿಯಾಗಿದ್ದ ಡಿಕೆ ಶಿವಕುಮಾರ್ ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ. ಇಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ಗೆ ಕೊಟ್ಟಂತ ಶಾಕ್ ಏನು? ಅದು ಒಂದೇ, ದಲಿತ ಅಸ್ತ್ರ. ನನಗೆ ಕಾಂಗ್ರೆಸ್ಸಿನ ಎಲ್ಲಾ ಶಾಸಕರ ಬೆಂಬಲ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ ಬೆನ್ನಲ್ಲೇ ದಲಿತ ಮುಖಂಡರು ಫುಲ್ ಆಕ್ಟಿವ್ ಆದ್ರು. ಪ್ರತ್ಯೇಕವಾಗಿ ಡಿನ್ನರ್ ಪಾರ್ಟಿ ಮಾಡಿಕೊಂಡು ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಕೂಡ ಆಗೇ ಹೋಯ್ತು. ಅದರಲ್ಲಿ ಕೆಎಚ್ ಮುನಿಯಪ್ಪ ಸೇರ್ಕೊಂಡಂತೆ ಹಲವು ಶಾಸಕರು ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗುತ್ತೆ. ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಸಿಎಂ ಸೀಟನ್ನ ಬಿಟ್ಕೊಡ್ಬಾರ್ದು. ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು. ಹಾಗೊಮ್ಮೆ ಸಿದ್ದರಾಮಯ್ಯ ಅವರೇ ಸಿಟ್ಟನ್ನ ಬಿಟ್ಟು ಕೊಡೋದಾದ್ರೆ ದಲಿತರನ್ನೇ ಸಿಎಂ ಮಾಡಬೇಕು. ಡಿಕೆ ಶಿವಕುಮಾರ್ ಅವರು ಸಿಎಂ ಮಾಡೋದು ಬೇಡವೇ ಬೇಡ, ಅದಕ್ಕೆ ಸರ್ವಾನುಮತದ ನಿರ್ಧಾರ ಕೈಗೊಂಡಿದ್ದಾರಂತೆ ಅನ್ನುವಂತ ಚರ್ಚೆಗಳು. ಈ ಸಭೆಯಲ್ಲಿ ದಲಿತ ಶಾಸಕರೆಲ್ಲರೂ ಕೂಡ ಭಾಗಿಯಾಗಿದ್ರು ಅಂತ ಕೂಡ ಹೇಳಲಾಗ್ತಿದೆ. ಇದು ಡಿಕೆ ಶಿವಕುಮಾರ್ ಅವರಿಗೆ ಶಾಕ್. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಯಶಸ್ವಿಯಾಗಿ 1000 ದಿನಗಳನ್ನ ಪೂರೈಸುವತ್ತ ದಾಪುಗಾಲನ್ನು ಇಡ್ತಾ ಇದೆ. ಈ ಬೆನ್ನಲ್ಲೇ ಸರ್ಕಾರಕ್ಕೆ ಮತ್ತೆ ಕುರ್ಚಿ ಕುಸ್ತಿಯ ಸಂಕಷ್ಟ ಎದುರಾಗಿದೆ. ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕಂಗೆಡಿಸಿದೆ. ಆದ್ರೆ ಈಗಾಗಲೇ ಕೂಡ ಸಿಎಂ ಆಗುವ ವಿಶ್ವಾಸದಲ್ಲಿರುವ ಡಿಕೆಶಿ ಅವರು ಮತ್ತೇನ್ ತಂತ್ರವನ್ನ ಮಾಡ್ತಾರೆ, ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.